ವೀಕ್ಷಕರೇ, ನಾನು ಮೊನ್ನೆ ರೊಟ್ಟಿ ಮಾಡಿದ್ದೆ. ಸಾಸ ರೊಟ್ಟಿ ಅಂತ ಮಾಡಿದೆ. ಇದು ತಟ್ಟ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ, ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಉಪ್ಪು ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀರು ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಸ್ವಲ್ಪ ಅಕ್ಕಿ ಹಿಟ್ಟು ಮೇಲೆ ಉದುರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಬಿಸಿ ಆಗಬೇಕು, ಚೆನ್ನಾಗಿ ಬಾಯ್ಲ್ ಆಗಿಬಿಟ್ರೆ ನಮಗೆ ರೊಟ್ಟಿ ತುಂಬ ಲೇಯರ್ ಥರ ಬರುತ್ತೆ. ಅದು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಬಿಸಿ ನೀರು ಹಾಕಿ ಕೂಡ ಮಾಡ್ತಾರೆ, ಬಟ್ ಇದು ತುಂಬ ಸಾಫ್ಟಾಗಿ ಬರುತ್ತೆ, ರೊಟ್ಟಿ ಲೇಯರ್ ಥರ ಬರುತ್ತೆ, ಹಾಗಾಗಿ ಅಷ್ಟೇ. ನೋಡಿ, ಹಿಟ್ಟೆಲ್ಲ ಹಾಕಿದ್ದೀನಿ, ಕೂಡಿಸಿದ್ದೀನಿ. ಇದನ್ನು 5 ನಿಮಿಷ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ಇದು 5 ನಿಮಿಷ ಅದು ಕೂಲ್ ಆಗಬೇಕು, ಮುಚ್ತಾ ಇದ್ದೀನಿ. ನೋಡಿ, ಹಿಟ್ಟನ್ನು ನಾನು ಇನ್ನೊಂದು ಬೇಸನ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿದ್ದಬೇಕು, ಓಕೆನಾ? ನೋಡಿ, ಹಿಟ್ಟು ಈ ಥರ ರೆಡಿಯಾಗಿದೆ. ಇದನ್ನು ಹಿಂಗೆ ಮಾಡ್ಕೋಬೇಕು. ಕೈಯಲ್ಲಾರ ತಟ್ಬೋದು, ಇಲ್ಲ ಅಂದರೆ ಬರಲ್ಲ ಅನ್ನೋರು ಲಟ್ಟಣಿಕೆ ಯೂಸ್ ಮಾಡ್ಕೋಬೋದು. ನಾನು ಕೈಯಲ್ಲೇ ತಟ್ತೀನಿ. ನೋಡಿ, ಈಸಿಲಿ ಬಂದ್ಬಿಡುತ್ತೆ, ಕಂಠ ಹೊಡಿಯೋದೇ ಇಲ್ಲ, ರೌಂಡ್ ಶೇಪಲ್ಲೇ ಬಂದ್ಬಿಡುತ್ತೆ. ಬರಲ್ಲ ಅನ್ನೋರು ಲಟ್ಟಣಿಕೆ ಯೂಸ್ ಮಾಡ್ಕೊಳ್ಳಿ. ನೋಡಿ, ರೊಟ್ಟಿ ರೆಡಿ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಹಂಚ್ ಮೇಲೆ ಹಾಕ್ತೀನಿ. ನೋಡಿ, ಈಸಿಲಿನೇ ತೊಗೋಬೋದು. ಇದು ತೊಗೊಂಡು ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಹಂಚು ಚೆನ್ನಾಗಿ ಕಾದಿರಬೇಕು. ಹಂಚು ಮೇಲೆ ಹಾಕಿದ್ದೀನಿ. ನೋಡಿ, ರೊಟ್ಟಿ ಹಾಕಿ 1-2 ನಿಮಿಷ ಆಗಿದೆ. ಸ್ವಲ್ಪ ನೋಡಿ ಬೆಂದಂಗಿದೆ. ಇವಾಗ ಇದಕ್ಕೆ ನಾವು ನೀರು ಹಾಕಬೇಕು. ಯಾವ ಥರ ಅಂದರೆ ಒಂದು ಬಟ್ಟೆಯಲ್ಲಿ ಒರೆಸ್ಬೇಕು. ಹಿಂಗೆ ಒರೆಸ್ಬಿಟ್ಟು, ಜಾಸ್ತಿ ನೀರು ಹಾಕ್ಕೋಬೇಡಿ, ಒರೆಸ್ಬಿಟ್ಟು ರೊಟ್ಟಿ ತೆಗಿಬಾರ್ದು. ನೋಡಿ, ಆಗಲೇ ಉಪ್ತಾ ಇದೆ. ಇದೊಂದೆರಡು ನಿಮಿಷ ಬೇಯಕ್ಕೆ ಬಿಡಬೇಕು. ನೋಡಿ, ನಮ್ಮ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ. ಇದನ್ನು ತುಪ್ಪದ ಜೊತೆಲಿ ತಿನ್ನಿ, ಪಲ್ಯ ಜೊತೆಲಿ ತಿನ್ನಿ, ಚಟ್ನಿ ಜೊತೆಲಿ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಲೇಯರ್ ಕೂಡ ಬಂದಿರುತ್ತೆ, ನೋಡಿ ಬೇಕಿದ್ರೆ. ನೋಡಿ, ಸಾಫ್ಟಾಗಿ ಲೇಯರ್ ಥರ ಬಂದಿದೆ ಇದು ರೊಟ್ಟಿ. ಥ್ಯಾಂಕ್ ಯು ವೀಕ್ಷಕರೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.